ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಲ್ಲವಿ ಟಾಕ್ಸ್. ಸಾರಿ, ನಮ್ಮತ್ತೆ ಉಪ್ಸಾರು ಖಾರ ಮಾಡ್ತಿದ್ದಾರೆ, ಹಾಗಾಗಿ ಘಾಟು ಮೆಣಸಿನ್ಕಾಯಿ ಹುರಿತಿದ್ದಾರೆ. ಸೊ ಇವತ್ತು ಏನು ರೆಸಿಪಿ ಅಂದರೆ, ಏನು ರೆಸಿಪಿ ಅಮ್ಮ? ಉಪ್ಪು ಸಾಂಬಾರು. ಅದು ಯಾವ ಉಪ್ಸಾರು? ನುಗ್ಗೆ ಸೊಪ್ಪು ಉಪ್ಸಾರು. ಏನು ಗೊತ್ತಾ, ನಮ್ಮ ಮನೆಯಲ್ಲಿ ಮಟನ್ ಸಾಂಬಾರು ಕಾಯ್ಕೊಂಡು ಕೂತ್ಕೋತೀವೋ ಇಲ್ವೋ ಗೊತ್ತಿಲ್ಲ, ನಾವು ಹೆಂಗಸ್ರುಗಳು ನುಗ್ಗೆ ಸೊಪ್ಪು ಉಪ್ಸಾರಿಗೆ ಮಾತ್ರ ಸಿಕ್ಕಾಪಟ್ಟೆ ಡಿಮ್ಯಾಂಡು ನಮ್ಮ ಮನೇಲಿ. ಅದು ನಮ್ಮ ಅತ್ತೆ ಮಾಡೋದ್ರಿಂದ. ಸೊ ಅದಕ್ಕೋಸ್ಕರ ಇವತ್ತು ನುಗ್ಗೆ ಸೊಪ್ಪು ಉಪ್ಸಾರು. ನನ್ನ ತಂಗಿ ಬಂದ್ಬಿಟ್ಟು ನುಗ್ಗೆ ಸೊಪ್ಪನ್ನ ಒಂದು ಆಂಟಿಗೆ ಲೈನ್ ಹೊಡೆದು ಪಟಾಯಿಸಿ ಇಸ್ಕೊಂಬಂದಿದ್ದಾರೆ. ಸೊ ನುಗ್ಗೆ ಸೊಪ್ಪು ಉಪ್ಸಾರು, ಮುದ್ದೆ, ಪಲ್ಯ, ಜೊತೆಗೆ ಇನ್ನೇನು ಸ್ಪೆಷಲು ಟೊಮೊಟೊ ಚಟ್ನಿ ಮಾಡ್ತಿದ್ದಾರೆ. ಬನ್ನಿ ಏನೇನು ಮಾಡ್ತಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ. ಹಾಯ್ ಹೇಳ್ಬಿಡಿ ಅಮ್ಮ. ಹಾಯ್. ಈ ಉಪ್ಪು ಸಾಂಬಾರ್ಗೆ ಮೊದಲು ಉಪ್ಸಾರು ಖಾರ ರೆಡಿ ಮಾಡ್ಕೊತಾ ಇದ್ದಾರೆ. ಉಪ್ಸಾರು ಖಾರಕ್ಕೆ ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಉಪ್ಪು, ಹುರಿದಿರೋ ಅಂತ ಒಣಮೆಣಸಿನ್ಕಾಯಿ ಒಂದು 20-25 ಇದೆ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು ಒಂದು ಸ್ವಲ್ಪ ಹಾಕೋತಾರೆ. ಹಾಕೊಂಡು ರುಬ್ಕೊಳ್ತೀವಿ. ಇದು ನೋಡಿ ಸ್ಪೆಷಲ್ ಟೊಮೊಟೊ ಚಟ್ನಿ ರೆಸಿಪಿ ಇನ್ನೊಂದ್ಸರಿ ಶೇರ್ ಮಾಡ್ತೀನಿ. ಇದು ಚಪಾತಿಗೆ, ದೋಸೆಗೆ ನಮ್ಮಲ್ಲಿ ಯಾವಾಗಲೂ ರೆಡಿ ಇರುತ್ತೆ, ಫ್ರಿಜ್ಜಲ್ಲಿ ಸ್ಟಾಕ್ ಇರುತ್ತೆ. ಇನ್ಸ್ಟೆಂಟ್ ಆಗಿ ಸಡನ್ ಆಗಿ ಏನಾದರೂ ಬೇಕು ಮನೇಲಿ, ಬೇರೆ ಏನು ಮಾಡೋಕ್ಕಾಗಿಲ್ಲ ಅಂದರೆ ಟೊಮೊಟೊ ಚಟ್ನಿ ವಿತ್ ಚಪಾತಿ, ದೋಸೆ ಏನಕ್ಕಾದ್ರೂ ಯೂಸ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಉಪ್ಪು ಸಾಂಬಾರ್ಗೆ ಬೇಳೆ ಬೇಯಿಸಕ್ಕೆ ಹಾಕಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಬೇಳೆ ಬೇಯ್ತಾ ಇದೆ. ನುಗ್ಗೆ ಸೊಪ್ಪು ಇಲ್ಲಿದೆ. ಈಗ ಬೇಳೆ ಆಲ್ಮೋಸ್ಟ್ ಬೆಂದಿದೆ. ಬೆಂದಾದ ತಕ್ಷಣ ನುಗ್ಗೆ ಸೊಪ್ಪನ್ನ ಅದ್ರೊಳಗೆ ಹಾಕಿ ರುಬ್ಕೋತೀವಿ. ನನ್ನ ಮಗನ್ನ ನನ್ನ ಕೋ-ಸಿಸ್ಟರ್ ಜೊತೆ ಸೆಟಲ್ ಮಾಡಿ ಬಂದಿದ್ದೀನಿ, ಇಲ್ಲಾಂದ್ರೆ ಜೋರು ಅಳ್ತಾನೆ. ಪಾಪ ಅವನಿಗೆ ಶೀತ ಆಗ್ಬಿಟ್ಟಿದೆ ಇವತ್ತು. ಅದ್ರಲ್ಲ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದು ರೌಂಡ್ ಹೊಡ್ಸ್ಕೊಂತೀವಿ. ಎಲ್ಲ ಮಿಕ್ಸಿ ಜಾರ್ಗೆ ಹಾಕೋತಾ ಇದಾರೆ. ಸ್ವಲ್ಪ ಪೌಡರ್ ಹಾಕಬೇಕು. ಫಸ್ಟ್ ಪೌಡರ್ ಹಾಕೋಬೇಕು, ಆಮೇಲೆ ಓಕೆ ಓಕೆ. ಪಲ್ಯಕ್ಕೆ ಕಾಯಿ ತುರ್ಕೋತಾ ಇದ್ದೀನಿ. ಮತ್ತೆ ಕಾಯಿ ತುರಿಯೋ ಕೆಲಸ ಕೊಟ್ಟಿದ್ದಾರೆ. 2 ನಿಮಿಷ ಹಾಕ್ಬಿಡಿ. ಮಿಕ್ಸಿ ಹಾಕ್ತೀನಿ. ಮಳೆ ಬೇರೆ ಬರ್ತಾ ಇದೆ. ನುಗ್ಗೆ ಉಪ್ಪು ಸಾರು ಉಣ್ಣಕ್ ಕೇಳಿಸ್ಕೊಂಡ್ರಲ್ಲ, ಏನ್ ಸಾಂಬಾರ್ ಇದ್ರೂ ಪರವಾಗಿಲ್ಲ. ಅದೇನೋ ನುಗ್ಗೆ ಸೊಪ್ಪು ಉಪ್ಪು ಸಾಂಬಾರು, ನುಗ್ಗೆ ಸೊಪ್ಪು ಪಲ್ಯ ಅಂದ್ರೆ ಭಾರಿ ಇಷ್ಟ. ಬೇರೆ ಆಗ್ತದಲ್ಲ, ಟೇಸ್ಟ್ ಅಂಡ್ ಹೆಲ್ತ್ ಕೂಡ. ಅದು ಯಾವ್ದಕ್ಕೆ ಒಳ್ಳೇದಮ್ಮ ನುಗ್ಗೆ ಸೊಪ್ಪು ಉಪ್ಪು ಸಾಂಬಾರು? ನುಗ್ಗೆ ಸೊಪ್ಪು ಉಪ್ಪು ಸಾಂಬಾರು ನೀವು ಯೂಟ್ಯೂಬ್ ಅಲ್ಲಿ ನೋಡಿದ್ರಲ್ಲ, ಏನಕ್ಕೆ ಯೂಸ್ ಆಗುತ್ತೆ? ಕಣ್ಣಿಗೆ ಒಳ್ಳೇದು, ಆಮೇಲಿಂದ ಮೂಳೆಗಳಿಗೆಲ್ಲ ಒಳ್ಳೇದು, ಹಾರ್ಮೋನ್ ಇಂಬ್ಯಾಲೆನ್ಸ್ಗೂ ಒಳ್ಳೇದು. ಹಾರ್ಮೋನ್ ಇಂಬ್ಯಾಲೆನ್ಸ್ ಒಳ್ಳೇದು. ಅದು ಮತ್ತೆ ಪೌಡರ್ ಮಾಡಿ ಇಟ್ಕೊಂಡು ಬೆಳಗ್ಗೆ ಹೊತ್ತು ಕುಡಿದ್ರೆ ಇನ್ನೂ ಒಳ್ಳೇದು. ನಮ್ಮಮ್ಮ ಪೌಡರ್ ಮಾಡಿ ಇಟ್ಕೊಂಡಿದ್ದಾರೆ. ಆಕ್ಚುಲಿ ಅದನ್ನ ಒಣಗಿಸ್ಬಿಟ್ಟು ಸ್ವಲ್ಪ ಅದನ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದಾರೆ. ಅದನ್ನ ಬೆಳಗ್ಗೆ ಹೊತ್ತು ಸ್ವಲ್ಪ ನೀರಿಗೆ ತೋರಿಸ್ತೀನಿ. ಪೌಡ್ರ್ ತೋರಿಸ್ತಾರಂತೆ, ನೋಡ್ಕೊಬಿಡಿ. ಬೆಳಗ್ಗೆ ಹೊತ್ತು ಅದನ್ನ ಸ್ವಲ್ಪ ನೀರಿಗೆ ಹಾಕೊಂಡು ಕುಡಿದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಏನಿದೆ ಎಲ್ಲ ಕಮ್ಮಿ ಆಗುತ್ತೆ. ಅಂಡ್ ಸ್ನಾಯು ಸೆಳೆತ ಅದಕ್ಕೆಲ್ಲ ಒಳ್ಳೇದು. ನೋಡಿ ಕಾಣಿಸ್ತಾ ಇದೆಯಾ? ಪೌಡರ್ ಮಾಡಿ ಇಟ್ಟಿದ್ದಾರೆ. ಬೆಳಗ್ಗೆ ಟೈಮ್ ಒಂದೊಂದು ಸ್ಪೂನ್ ಹಾಕೊಂಡು ಕುಡಿತಾರೆ. ಒಂದು ಸ್ಪೂನ್ ಇಲ್ಲ ಅಂದ್ರೆ ಎಷ್ಟು ಬೇಕಷ್ಟು ಕುಡಿಬೋದು. ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಕುಡ್ಕೋಬೋದು. ನೋಡಿದ್ರಲ್ಲ, ನಾನು ಇಲ್ಲಿ ಕಾಯಿ ತುರಿತಾ ಇದ್ದೀನಿ. ಕಾಯಿ ಎಲ್ಲ ತುರಿದಾದ್ಮೇಲೆ ಮತ್ತೆ ಮಿಟ್ ಹಾಕ್ತೀನಿ. ಬಾಯ್. ಕಾಯಿ ತುರಿದಿದ್ದಾಗಿದೆ ನೋಡ್ಬೋದು. ಆ ಕಡೆ ಬೇಳೆ ಬೆಂದಿದೆ, ಸೊಪ್ಪು ಕೂಡ ಹಾಕಿದ್ದಾರೆ. ಸೊ ಸೊಪ್ಪು ಬೇಯ್ತಾ ಇದೆ. ಸೊಪ್ಪು ಬೆಂದ ತಕ್ಷಣ ಉಪ್ಸಾರು ಕಟ್ಟ ತೆಗೆದು ಸೊಪ್ಪನ್ನ ಒಗ್ಗರಣೆ ಮಾಡಬೇಕು. ಸೊಪ್ಪು ತುಪ್ಪಿಸ್ತೀನಿ ನಾನು ನಿಮಗೆ. ನೋಡ್ಬೋದು ಸೊಪ್ಪು ಇನ್ನೇನು ಬೇಯ್ತಾ ಇದೆ. ಮುದ್ದೆ ಮಾಡಿ ತಿನ್ನೋದೆ. ನಮ್ಮ ಮನೆಯವರು ಮತ್ತು ನನ್ನ ಮೈದನ ಇದ್ದಾರಲ್ಲ, ಅವ್ರಿಗೆ ಒಳ್ಳೆ ಫುಡ್ಸ್ ಯಾವುದು ಇಷ್ಟ ಆಗಲ್ಲ. ಸೊ ಅವರು ನುಗ್ಗೆ ಸೊಪ್ಪು ಇಷ್ಟಪಡಲ್ಲ. ಅದಕ್ಕೆ ಅವ್ರಿಗೋಸ್ಕರ ಪಾಲಕ್ಕು ಮತ್ತು ಗಣಿಕೆ ಸೊಪ್ಪಿದೆ, ಅದರಲ್ಲಿ ಮೊಸಪ್ಪು ಮಾಡ್ತಾಯಿದ್ದಾರೆ. ಸೊ ನಾನಿಲ್ಲಿ ಸೊಪ್ಪು ಬಿಡಿಸ್ತಾ ಇದ್ದೀನಿ. ಜಾಸ್ತಿ ಕಸರತ್ತೇನಿರಲ್ಲ ಪಾಲಕ್ಕು, ಜಸ್ಟ್ ಬೇರೆ ತೆಗೆದ್ರೆ ಸಾಕು, ಬೇಯುತ್ತಲ್ವ. ಗಣಿಕೆ ಸೊಪ್ಪು ಆಲ್ರೆಡಿ ಬಿಡಿಸಿಟ್ಟಿದ್ದಾರೆ. ಸೊ ಬನ್ನಿ ಮೊಸಪ್ಪು ಕೂಡ ಮಾಡೋಣ.
ಇದ್ದೀನಿ. ಸೊಪ್ಪೆಲ್ಲ ವಿಪರೀತ ರೇಟ್ ಆಗಿಬಿಟ್ಟಿದೆ, ಮಳೆ ಬರ್ತಾ ಇದೆಯಲ್ಲ, ಸೊ ಹಾಗಾಗಿ ಎಲ್ಲ ಹಾಳಾಗಿದೆಯಲ್ಲ ಸೊಪ್ಪು. ಸೊ ಅದಕ್ಕೆ ಸೊಪ್ಪು ರೇಟ್ ಕೂಡ ಜಾಸ್ತಿ ಆಗಿಬಿಟ್ಟಿದೆ. ನಮ್ಮನೇಲಿ ನಾನ್ ವೆಜ್, ಭಾನುವಾರ ನಾನ್ ವೆಜ್ ಇರುತ್ತೆ. ನೆಕ್ಸ್ಟ್ ಮಂಡೆಗೆ ಕಂಪಲ್ಸರಿ ಸೊಪ್ಪು ಮಾಡ್ತೀವಿ. ಸೊ ಹೀಟ್ ಆಗಿರುತ್ತಲ್ವ, ಸೊ ತಂಪಾಗಲಿ ಅಂತ. ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊತೀನಿ. ಮಳೆ ಇರೋದ್ರಿಂದ ಸೊಪ್ಪನ್ನ ನೀಟಾಗಿ ವಾಶ್ ಮಾಡ್ಕೋಬೇಕು ಅಮ್ಮ. ಹಾಂ, ನೀಟಾಗಿ ವಾಶ್ ಮಾಡ್ಕೋಬೇಕು, ಮಣ್ಣೆಲ್ಲ ಹಾಗೆ ಇರುತ್ತೆ. ಸೊ ಒಂದು 3-4 ಸರಿ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ವಾಶ್ ಮಾಡ್ಕೊಂಡು ಒಂದ್ಸರಿ ಉರಿತೀನಿ. ಇವಾಗ ಗಣಕೆ ಸೊಪ್ಪು ತಂದಿದ್ದಾರೆ, ನೋಡ್ಬೋದು. ಅದನ್ನು ಫ್ರೈ ಮಾಡ್ಬೇಡ ಅಂತ ಹೇಳ್ತಿದ್ದಾರೆ. ಮಾಡೇ ಬೇಡ, ಅದೊಂದು ಏನಕ್ಕೆ ಇರೋದಲ್ವಾ ಕೆಲಸ ಅಂತ. ನೋಡಿ ಎಷ್ಟು ಕೆಲಸ ಕೊಡುತ್ತೆ ಅಂದ್ರೆ, ಇದು ನೋಡಿ, ಬೇಳೆ ಬೇಯಕ್ಕಿಟ್ರೆ ಸುಮ್ಮನೆ ಬೇಯಬೇಕಲ್ವಾ, ಉಕ್ಕೋದೇನಕ್ಕೆ. ಮತ್ತೆ ಇನ್ನೊಂದ್ಸರಿ ಗ್ಯಾಸ್ ಕ್ಲೀನ್ ಮಾಡ್ಬೇಕು ಇವಾಗ. ನೋಡಿದ್ರಾ, ಹೀಗೆ ನೀಟಾಗಿ ಒಂದ್ 2-3 ಸರಿ ತೊಳ್ಕೊಳ್ಳೋಣ. ಸೊ ಇದು ಬೇಳೆ ಎಲ್ಲ ಬೆಂದಿದೆ. ಬೇಳೆ, ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿ ಹಾಕಿದೆ. ಸೊ ಇದಕ್ಕೆ ಇವಾಗ ಸೊಪ್ಪನ್ನ ಹಾಕಿ ಮುಚ್ಚಿ ಒಂದು 2-3 ವಿಷಲ್ ಕೂಗಿಸ್ಕೊಂಡ್ರೆ ಜಸ್ಟ್ ಮಿಕ್ಸಿಲಿ ಒಂದು ರೌಂಡ್ ಹೊಡ್ಸ್ಕೋಬಹುದು. ಮಸಿದ್ರು ಚೆನ್ನಾಗಿರುತ್ತೆ. ಬಟ್ ನಮ್ಮನೇಲಿ ಏನಂದ್ರೆ ನನ್ನ ಮೈದನ ಚಪಾತಿಗೆ ಹಚ್ಕೊಂಡ್ಲಂಗಿರ್ಬೇಕಲ್ಲ ಅಲ್ವಾ, ಡ್ಯಾಡಿ ತಿನ್ನಲ್ಲ. ಇಲ್ಲ ಅಂದ್ರೆ ನನ್ನ ಮಗ ಅವ್ರ ಅಜ್ಜಿ ಇದ್ದೀನಿ, ನಾನು ಬಸ್ಕೋತಾ ಇಲ್ಲ, ನಮ್ಮಮ್ಮ ಬಸಿತಾ ಇದ್ದಾರೆ. ಬೆಂದಿದೆ. ಸೊ ಇವಾಗ ಕಾಳನ್ನ ಜಲ್ದಿ ಜಾಸ್ತಿ ಬೆಂದೋದ್ರೆ ಕಾಳು ಬಾಯಿಗೆ ಸಿಗಲ್ಲ, ಏನು ಟೇಸ್ಟ್ ಇರಲ್ಲ. ಸೊಪ್ಪು ಬೆಂದಿದೆ, ಕಟ್ಟು ನೋಡ್ಬೋದು. ಇದಕ್ಕೆ ಉಪ್ಸಾರು ಖಾರ ಹಾಕ್ಸಿದ್ರಲ್ಲ, ಆ ಖಾರದ ಜಾರ್ನ ತೆಗೆದು ತೊಳೆದು ಇದಕ್ಕೆ ನೀರು ಹಾಕಿದ್ದಾರೆ. ಸೊ ಕಲರ್ ಬಂದಿದೆ. ಸೊ ಈಗ ಇಲ್ಲಿ ಫಸ್ಟ್ ಗಣಕೆ ಸೊಪ್ಪಿದೆ ಸ್ವಲ್ಪ, ಅದನ್ನ ಒಗ್ಗರಣೆ ಮಾಡ್ಕೊಬಿಡೋಣ ಅಂತ ಇಟ್ಕೊಂಡಿದ್ದೀನಿ. ಈ ಕಡೆ ಮೊಸಕ್ಕೆ ಪಾಲಕ್ ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ಗಣಕೆ ಸೊಪ್ಪನ್ನ ಬೇಯೋದಕ್ಕೆ ಹಾಕೊಂಡಿದ್ದೀನಿ. ಫಸ್ಟು ಗಣಕೆ ಸೊಪ್ಪನ್ನ ಇದೆ ತೊಳ್ಕೊಂಡ್ಬಿಟ್ಟು ಇದನ್ನ ಒಗ್ಗರಣೆ ಮಾಡಿಕೊಂಡು ಅದಾದ್ಮೇಲೆ ಅದಕ್ಕೇನೆ ಸೊಪ್ಪು ಹೆಚ್ಕೊಳ್ಳೋದೆ ಮತ್ತೆ ಹೋಗ್ತಿದ್ದೀನಿ, ಅದಕ್ಕೆ ಬೈತಾ ಇದ್ದಾರೆ ನಮಗೆ. ಸೊ ಅಷ್ಟೊಂದು ಸೊಪ್ಪನ್ನ ಸ್ವಲ್ಪ ಹಂಗಂಗೆ ಹಾಕೋಕ್ಕಾಗಲ್ಲ, ಬೇಗ ಬೇಯೋದಿಲ್ಲ. ಸ್ವಲ್ಪ ಸೊಪ್ಪನ್ನ ಹೆಚ್ಕೋಬೇಕು ಸಣ್ಣದಾಗಿ. ಆವಾಗಿಂದ ನಾನು ಸ್ನಾನಕ್ಕೆ ಹೋಗ್ತೀನಿ ಅಂತಿದ್ದಾರೆ. ನಾನು ಇದನ್ನೆಲ್ಲ ಬಿಡದೆ ಹಿಡ್ಕೊಂಡು ನೆನ್ಸ್ಕೊಂಡಿದ್ದೀನಿ. ಇಲ್ಲ ಇವತ್ತು ನಾನು ವಿಡಿಯೋ ಬರಲೇಬೇಕು ಅಂತ. ಸೊ ಅದನ್ನ ಸ್ನಾನಕ್ಕೆ ಹೋಗಿಲ್ಲ ಪಾಪ ಇವತ್ತು ಸ್ವಲ್ಪ ಆಯಿಲ್ ಹಚ್ಕೊಡು ಅಂತ ಹೇಳಿದ್ರು, ಅದು ಆಗ್ಲಿಲ್ಲ, ಲೇಟ್ ಆಗೋಯ್ತು. ಪಾಪ ಅವರು ರೆಡಿ ಕಾಯ್ಕೊಂಡು ನಿಂತಿದ್ದಾರೆ. ಕಾಲ್ಗೆ ಸ್ವಲ್ಪ ಎಕ್ಸಮ್ ಸಾಲ್ಟ್ ಹಾಕೋಬೇಕು, ಕಾಲು ನೋವು ಅಂತ. ಎಲ್ಲ ಫುಲ್ಲು ನೋವು, ರಾತ್ರಿ ಎಲ್ಲ ನೋವು. ನೆನ್ನೆ ಎಲ್ಲ ಇಡೀ ದಿನ ನಿಂತ್ಬಿಟ್ರು ಅವರು ಅಡಿಗೆ ಮನೇಲಿ. ನೆನ್ನೆ ಎಲ್ಲ ನಾನ್ ವೆಜ್ ಕಬಾಬು ಬೇಯಿಸ್ಕೊಂಡು ನಿಂತಿದ್ದಾರೆ. ಎಲ್ಲ ಆಯ್ತು. ಇವತ್ತು ಇಷ್ಟು ವೆರೈಟೀಸ್ ಮಾಡ್ತಾ ಇದೀವಿ. ನಮ್ಮನೇಲಿ ದಿನ ಹೋಟೆಲ್ ಸಿಸ್ಟಮ್. 15 ದಿವಸ ಅಷ್ಟೇ ಬರೋದು ನಮ್ಗೆ. 18 ಅಲ್ಲ, ಲಾಸ್ಟ್ ಟೈಮ್ 14 16 ಡೇಸ್ ಇಷ್ಟೆಲ್ಲ ಮಾಡ್ತೀವಿ. ಜನ ಜಾಸ್ತಿ, 9 ಜನ. ಇವಾಗ ಒಂದ್ ಫ್ಯಾಮಿಲಿ 1 ಸಿಲಿಂಡರ್ ಅನ್ಕೊಂಡ್ರು 9 ಜನ ಇದೆಲ್ಲ ತಿನ್ನೋರು ನಾವು 3 ಜನ ಮಾಡ್ತೀವಿ. ಮತ್ತೆ ಹೌದು, ಆದ್ರೂ ಅವ್ರಿಗೆ ಮತ್ತೆ ಸಪ್ರೇಟ್ ಬೇಯಿಸ್ಬೇಕಲ್ಲ. ನಾವ್ ಇದೆಲ್ಲ ಮಾಡ್ಕೊಂಡು ಮತ್ತೆ ಅವ್ರಿಗೆ ಇನ್ನೊಂದು ಸಪ್ರೇಟ್ ಮಾಡ್ಬೇಕಲ್ಲ. ಅದಕ್ಕೋಸ್ಕರ ಗ್ಯಾಸ್ ಬೇಗ ಖಾಲಿ ಆಗುತ್ತೆ ಅಂಡ್ ಟೈಮ್ ಕೂಡ ಸಾಕಾಗದೇ ಇಲ್ಲ. ಸೊ ಅವ್ರನ್ನೆಲ್ಲ ಸ್ನಾನ ಕಳಿಸ್ಬೇಕು ಬೇಗ. ಇದಾದ ತಕ್ಷಣ ಅವ್ರನ್ನ ಸ್ನಾನ ಕಳಿಸ್ತೀನಿ. ಓಕೆ ಹೌದು. ಅಂಡ್ ಈ ಕಡೆ ಇದು ಬಿಸಿಲು ಹೋಗಿದೆ, ಅನ್ನಕ್ಕೆ ಇಡ್ತಾ ಇದ್ದೀನಿ. ಸೊಪ್ಪಿಗೆ ಪಾಲಕ್ ಸೊಪ್ಪೆಲ್ಲ ಬೆಂದಿದೆ. ಸೊ ಈ ಕಡೆ ನೋಡ್ಬೋದು ಕಣಕೆ ಸೊಪ್ಪಲ್ಲೇ ಆಗಿದೆ. ಸೊಪ್ಪು ನೋಡಕ್ ಅಷ್ಟು ಕಾಣುತ್ತೆ, ಬೆಂದ್ರೆ ಎಷ್ಟೇಸ್ಟ್ ಆಗೋದು. ಸೊ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೆ, ಒಂದು 1/4 ಗಂಟೆ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ತೊಳೆದು. ಸೊ ಇವಾಗ ಅನ್ನಕ್ಕೆ ಇಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಈ ಕಡೆ ನುಗ್ಗೆ ಸೊಪ್ಪು ಮಾಡೋಕ್ಕೆ ಪಾತ್ರೆಗೆ ಎಣ್ಣೆ ಹಾಕಿದ್ದೀನಿ. ಸೊ ಅನ್ನದ ವಿಷಲ್ ಹಾಕ್ಬಿಟ್ಟು ಉಪ್ಪು ಹಾಕಿ ವಿಷಲ್ ಹಾಕಿದ್ರೆ ಅನ್ನ ಆಗುತ್ತೆ. ಅದಾದ್ಮೇಲೆ ಪಲ್ಯ ಮಾಡಿ ಮುದ್ದೆಗಿಡೋಣ. ಓಕೆ,
ಹೆಚ್ಚಿ ಹಾಕ್ಕೊಂಡಿದ್ದೀನಿ ನುಗ್ಗೆ ಸೊಪ್ಪು ಒಗ್ಗರಣೆಗೆ. ಒಗ್ಗರಣೆ ಆದಮೇಲೆ ಮುದ್ದೆಗಿಡ್ತೀನಿ. ನುಗ್ಗೆ ಸೊಪ್ಪು ಒಗ್ಗರಣೆ ಆಗಿದೆ. ಸ್ವಲ್ಪ ಕಾಯಿ ತುರಿ ಹಾಕಿ ಒಗ್ಗರಣೆ ಮಾಡಿದ್ದೀನಿ. ಈ ಕಡೆ ಇನ್ನೇನು ಅನ್ನನೂ ವಿಷಲ್ ಆಗ್ತಾ ಇದೆ. ಸೊ ಮೊಸೊಪ್ಪಿಗೆ ಸ್ವಲ್ಪ ಜೀರಿಗೆನ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ, 1 ಸ್ಪೂನ್ ಅಷ್ಟು. ಆಮೇಲೆ ಅದಕ್ಕೆ ಕಾಯಿ ತುರಿ ಹಾಕೋಬೇಕು. ಕಾಯಿ ತುರಿ ಹಾಕೊಂಡು ಫಸ್ಟು ಒಂದ್ಸರಿ ರುಬ್ಕೊಬಿಟ್ಟು ಕಾಯಿ ನುಣ್ಣಗಾಗೋವರೆಗೂ, ಆಮೇಲೆ ಈ ಬೇಯಿಸ್ಕೊಂಡಿರೋದನ್ನ ಹಾಕೊಂಡು 1-2 ರೌಂಡ್ ಜಸ್ಟ್ ತಿರುಗಿಸ್ಕೋತೀನಿ. ಕೊನೆಗೂ ಸ್ನಾನ ಮಾಡ್ಕೊ ಬಂದ್ರು. ಅಂಜು ಬಾ, ಕಾಲ್ ನೋವಿರೋರ್ಗೆ ಇದೇನಕ್ಕೆ ಅಮ್ಮ ಹಾಕೊಳ್ಳೋದು? ಅದೇ ತುಂಬಾ ಕಾಲು ನೋವು ಮತ್ತೆ ಎಲ್ಲ ನರ ಎಲ್ಲ ನೋವು ಅಂತಲ್ಲ ಕಾಲಂದು, ಅದಕ್ಕೆ ಅದನ್ನ ಎಕ್ಸಮ್ ಸಾಲ್ಟ್ ಹಾಕಿ ಸ್ವಲ್ಪ ಉಗುರು ಬೆಚ್ಚಿ ನೀರು ಹಾಕಿ 1/4 ಗಂಟೆ, ಜಾಸ್ತಿ ಟೈಮ್ ಇದ್ರೆ 1/2 ಅವರ್ ಕುತ್ಕೋಬಹುದು. ಸೊ 1/4 ಗಂಟೆ ಕುತ್ಕೋಬೇಕಾ? ಇದು ಆಯುರ್ವೇದಿಕ್ ಟ್ರೀಟ್ಮೆಂಟ್. ಇದರಲ್ಲಿ ಆಯುರ್ವೇದ ಶಾಪಲ್ಲಿ ಅಥವಾ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ ಎಕ್ಸಮ್ ಸಾಲ್ಟ್ ಅಂತ ಹೇಳಿ. ಅದನ್ನ ತಗೊಂಡು ಉಗುರು ಬೆಚ್ಚಿದ ನೀರಿಗೆ ಬೆಳಗ್ಗೆ ಒಂದ್ಸರಿ ಸಂಜೆ ಒಂದ್ಸರಿ 2 ಟೈಮ್ಸ್ ಮಾಡಿದ್ರೆ ಕಮ್ಮಿ ಆಗುತ್ತೆ. ಕಾಲ್ ಸೆಳಿತಾ ನಿಂತ್ಕೊಂಡ್ರೆ ಕಾಲೆಲ್ಲ ಹಿಡಿಯುತ್ತಲ್ವಾ, ನರ ನೋವು, ಇದಕ್ಕೆಲ್ಲ ಬೆಸ್ಟ್. ಇದು ಕಮ್ಮಿ ಆಗುತ್ತೆ. ಇವ್ರು ಆಲ್ರೆಡಿ ಒಂದು 10 ಡೇಸ್ ಇಂದ ಮಾಡ್ತಿದ್ದಾರೆ. ಎಷ್ಟೋ ಪರವಾಗಿಲ್ಲ. ಸೊ ನೀವು ಟ್ರೈ ಮಾಡಿ. ಯಾರಾದ್ರೂ ಸ್ವಲ್ಪ ಏಜ್ ಆದವರು, ಮಿಡಲ್ ಏಜ್ ಅವರು ಕಾಲ್ ನೋವಿಂದ ಬಳಲ್ತಾ ಇದ್ರೆ ಇದೊಂದು ನಿಮ್ಗೆ ಬೆಸ್ಟ್ ಟ್ರೀಟ್ಮೆಂಟ್ ಅಂತೆ. ಬೈ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದಾರೆ. ಸೊ ಬೆಸ್ಟ್ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ, ಓಕೆನಾ? ಸೊ ಇವಾಗ ಮುದ್ದೆಗೆ ಇಟ್ಕೊಂಡಿದೀನಿ. ಈ ಕಡೆ ಬಂದು ಮೊಸಪ್ಪು ಸಾಂಬಾರ್ಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಮೊಸಪ್ಪಿಗೆ ರುಬ್ಕೊಂಡಿದ್ದೀನಿ. ಫಸ್ಟು ಬೇಳೆ, ಈರುಳ್ಳಿ, ಟೊಮೊಟೊ, ಸ್ವಲ್ಪ ಕಾಯಿ ತುರಿ, ಜೀರಿಗೆ ಹಾಕಿ ರುಬ್ಕೊಂಡು ಆಮೇಲೆ ಸೊಪ್ಪನ್ನ ಜಸ್ಟ್ ಹಾಗೆ 1-2 ಸಾರಿ ಮಿಕ್ಸಿನ ಆನ್ ಮಾಡಿ ಆಫ್ ಮಾಡ್ಕೊಂಡಿದ್ದೀನಿ. ಮುದ್ದೆ ಕುದೀತಾ ಇದೆ, ಹಿಟ್ಟಾಕ್ಬೇಕು. ಸೊ ಇದಕ್ಕೆ ಕರ್ಬೇವಿನ ಸೊಪ್ಪು, ಒಂದು ಒಣಮೆಣಸಿನ್ಕಾಯಿ ಒಗ್ಗರಣೆಗೆ, ಹಾಗೆ ಬೆಳ್ಳುಳ್ಳಿ, ಒಂದು 4 ಸಾಸಿವೆ. ಒಗ್ಗರಣೆ ಚೆನ್ನಾಗಿ ಸೀಗಿ ಅಷ್ಟರಲ್ಲಿ ಈ ಕಡೆಗೆ ಮುದ್ದೆಗೆ ಹಿಟ್ಟು ಹಾಕೊಳ್ಳೋಣ. ಹಾಕೊಂಡಿದ್ದೀನಿ. ಈಗ ಒಗ್ಗರಣೆ ಚೆನ್ನಾಗಿ ಆಗಿದೆ. ಇದಕ್ಕೆ ಆರಿಸ್ಕೊಂಡಿರೋ ಸೊಪ್ಪು ಹಾಕೋಣ. ಹಾಕೊಂಡು ಸ್ವಲ್ಪ ನೀರು ಹಾಕಿ ಹಾರಿಸಿ ಹಾಕೋಣ. ಗಟ್ಟಿಗೆ ಇರುತ್ತೆ ನಿಮ್ಮನೇಲಿ ಸ್ವಲ್ಪ ಮಸಪ್ಪು, ಯಾಕಂದ್ರೆ ಚಪಾತಿಗೆಲ್ಲ ಹಚ್ಕೊಳಕ್ ಬೇಕಾಗೋಕ್ಕೋಸ್ಕರ. ಸೊ ಈ ಕಡೆ ಮುದ್ದೆಗೆ ಹಾಕೊಂಡಿದ್ದೀನಿ. ಬನ್ನಿ ಮುದ್ದೆ ಹೇಗೆ ತಿರ್ಗೋದು ಅಂತ ಹೇಳ್ಕೊಟ್ಟಿದ್ದೀನಲ್ವ, ಅವತ್ತು ಮಾಡೋಣ. ಆಮೇಲೆ ಅದು ಆಯಿತು. ಇವಾಗ ನಮ್ಮ ಮಾವನ ಸಾಂಬಾರು ರೆಡಿ ಆಗ್ತಿದೆ. ಏನು ಸಾಂಬಾರು ಅಮ್ಮ? ಹುರುಳಿಕಾಳು, ಉರ್ದುಳಿಕಾಳು, ಆಲೂಗೆಡ್ಡೆ, ಬದನೆಕಾಯಿ ತಿನ್ನೋಲ್ಲ ಅಂತ ಹಾಕಲ್ಲ ಅಷ್ಟೇ. ಅದು ಹುರುಳಿಕಾಳು, ಆಲೂಗೆಡ್ಡೆ ಹಾಕಿ ಹುಳಿ ಮಾಡ್ತಾರೆ. ಅದಕ್ಕೆ ಖಾರಕ್ಕೆ ನೋಡಿದೀನಿ ನಾನು. 1 ಬಟ್ಲು ಕಾಯಿ ಹಾಕಿದ್ದೀನಿ, 1 ಕಪ್ಪು. ಆಮೇಲೆ 1 ಈರುಳ್ಳಿ ಹಾಕಿದ್ದೀನಿ. ಆಮೇಲೆ ಒಂದು 4 ಹೆಸರಷ್ಟು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣು ಅದಕ್ಕೆ ಹಾಕ್ಬಿಟ್ಟಿನಿ, ಯಾಕಂದ್ರೆ ಹಿಂದೆ ಹಾಕಕ್ಕೆ ಮರ್ತ್ಬಿಡ್ತೀನಿ ಅಂತ ಅದರೊಳಗೆ ಹಾಕ್ಬಿಟ್ಟಿದ್ದೀನಿ. ಸಣ್ಣದೊಂದು ಟೊಮೊಟೊ ಹಾಕಿದ್ದೀನಿ ಅಷ್ಟೇ. ಹಾಕ್ಬಿಟ್ಟು ಹಾಕಿದ್ರೆ ನಮ್ಮ ಮಾವನ ಸಾಂಬಾರ್ ರೆಡಿ ಆಗಿದೆ. ಆಯ್ತು, ಮುದ್ದೆ ಮಾಡಿ ನಾವಿನ್ನು ಊಟ ಮಾಡಿಲ್ಲ. ಸಮಾಧಾನ ಆಯ್ತಾ? ಸಮಾಧಾನ ಅಂತ ಕೇಳ್ತೀರಲ್ಲ. ನಿಮ್ಮ ಒಪಿನಿಯನ್? ತುಂಬಾ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ನೋಡ್ಕೊಳ್ಳಿ, ಊಟ ಮಾಡ್ಕೊಳ್ಳಿ. ಎಲ್ಲರೂ ಉಪ್ಸಾರು ಮುದ್ದೆ ತಿನ್ಕೊಳ್ಳಿ. ಕ್ಯಾಮ್ರಾ ಹೆಂಗೆ